ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಎಲ್ಲ SLC ವಿದ್ಯಾರ್ಥಿಗಳಿಗೆ ಅಂಡ್ PUC ವಿದ್ಯಾರ್ಥಿಗಳಿಗೆ. ಪಾಸಿಂಗ್ ಮಾರ್ಕ್ಸ್ ನ ರಿಡ್ಯೂಸ್ ಮಾಡಿದ್ದಾರೆ, ಕೇವಲ 33 ಅಂಕಗಳು. ಈ ಹಿಂದೆ 35 ತೆಗಿಬೇಕಿತ್ತು 100ಕ್ಕೆ, ಈಗ 33 ಅಂಕಗಳನ್ನು ತೆಗೆದ್ರೆ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಪಾಸಿಂಗ್ ಅಂಕ ಈ ಹಿಂದೆ 80ಕ್ಕೆ 28 ಕಂಪಲ್ಸರಿ, 100ಕ್ಕೆ 35, 70ಕ್ಕೆ ನಿಮಗೆ 24, 25 ಎಷ್ಟು ಇದೆಯಲ್ಲ ಅದು ಕಂಪಲ್ಸರಿ ಇತ್ತು. ಈಗ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್. CBSE ICSE ಮಾದರಿಯಲ್ಲಿ ನಿಮಗೂ ಕೂಡ ಇದೆ. ಇನ್ನ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಪಾಸ್ ಆಗ್ಬೋದು. ಈ ಬಾರಿ ಪಾಸಿಂಗ್ ಪರ್ಸೆಂಟೇಜ್ ಬಹಳ ಅಪ್ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಏನಂದ್ರೆ 100ಕ್ಕೆ 33% ಪಾಸಿಂಗ್ ಅಂಕ ಮಾಡಿದ್ದಾರೆ. ಅಂಡ್ ನಿಮಗೆ ಮೈನ್ ಥಿಂಗು ಯಾರೆಲ್ಲ ಇದ್ದೀರಾ ಅಂದ್ರೆ ಲೈಕ್ ನಿಮಗೆ ಫಾರ್ ಎಕ್ಸಾಂಪಲ್ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿ ನೀವು 100ಕ್ಕೆ 33 ತೆಗೆದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ, 80ಕ್ಕೆ ನಿಮಗೆ ಈ ಹಿಂದೆ 28 ತೆಗಿಬೇಕಿತ್ತು ಪಾಸಿಂಗ್ ಮಾರ್ಕ್ಸ್ ನ, ಅಲ್ಲಿ ನಿಮಗೆ 80ಕ್ಕೆ 28 ರಿಟರ್ನ್. ಅಂಡ್ ನಿಮಗೆ ಇಂಟರ್ನಲ್ಸ್ 20ಕ್ಕೆ ಇತ್ತು, 20ಕ್ಕೆ ನೀವು ಕಂಪಲ್ಸರಿ 7 ಅಂಕಗಳನ್ನು ತೆಗಿಬೇಕಿತ್ತು. ಅಲ್ಲಿ ನಿಮಗೆ 28 + 7 35 ಆಗ್ತಾ ಇತ್ತು. ಈಗ ಆ ರೀತಿ ಅಲ್ಲ. ಬೇಕಾದ್ರೆ ನೀವು ಇಂಟರ್ನಲ್ಸ್ ಅಲ್ಲಿ 20ಕ್ಕೆ 18 ತೆಗಿರಿ, ಎಕ್ಸ್ಟರ್ನಲ್ಸ್ ಅಲ್ಲಿ ನೀವು ಏನಂದ್ರೆ ಎಕ್ಸ್ಟರ್ನಲ್ಸ್ ಅಂದ್ರೆ 80ಕ್ಕೆ ನೀವು ಕೇವಲ 15 ತೆಗೀರಿ, ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. 18 + 15 = 33, ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ನೀವು ಎಕ್ಸ್ಟರ್ನಲ್ಸ್ ಲಿಖಿತ ಪರೀಕ್ಷೆಯಲ್ಲಿ ಜಸ್ಟ್ ನೀವು 15 ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಪೇಪರ್ ಕೂಡ ಬಂದಿದೆ, ನೀವು ಗಮನಿಸಬಹುದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅಲ್ಲಿ ಪೇಪರ್ ಬೇಕಾದ್ರೆ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೇ ನಿಮಗೆ ಮಾಹಿತಿಗಳನ್ನ ಗೊತ್ತಾಗುತ್ತೆ. ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಗಿರುತ್ತೆ, ನಿಮಗೆ ಆ ಫೋಟೋನ ಕಳಿಸ್ಕೊಡ್ತೀನಿ. ಪೇಪರ್ ನಲ್ಲೇ ಕೂಡ ಬಂದಿದೆ ಮಾಹಿತಿ, ಆಯ್ತಾ. ಇದು SLC ವಿದ್ಯಾರ್ಥಿಗಳಿಗೆ ಘೋಷಣೆ ಕೂಡ ಮಾಡಿದ್ದಾರೆ. PUC ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದ್ದಾರೆ, ಕ್ಲಾರಿಫೈನ ಮಾಡ್ತೀನಿ. PUC ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಒಟ್ಟಾರೆ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿ 33% ಅಂಕಗಳನ್ನ ತೆಗೆದುಕೊಂಡ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್. ICSE CBSE ಅಲ್ಲಿ ಕೂಡ ಇದೇ ರೀತಿ ಇದೆ ಅಂತೆ, ಇದೇ ಮಾದರಿಯಲ್ಲಿ ನಿಮಗೆ ಕಂಡಕ್ಟ್ ಕೂಡ ಮಾಡಿದಾರಂತೆ, ಅದೇ ಮಾದರಿಯಲ್ಲಿ ಕೂಡ ಸ್ಟೇಟ್ ಅಲ್ಲಿ ಕೂಡ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ನಿಮಗೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇನ್ನ 33 ಎರಡು ಕೂಡ ಸೇರಿಸಿದ್ರೆ 33 ಆದ್ರೆ ನಿಮಗೆ ಪಾಸ್ ಅಂತ ಘೋಷಣೆ ಮಾಡ್ತಾರಲ್ಲ, ಅದನ್ನ ನಿಮಗೆ ಟೈಮ್ಸ್ ಎಲ್ಲ ಈಗ ಫಾರ್ ಎಕ್ಸಾಂಪಲ್ 6 ವಿಷಯಗಳಲ್ಲಿ ನೀವು 5 ವಿಷಯಗಳಲ್ಲಿ ಪಾಸ್ ಆದ್ರೆ, ಇನ್ನು ಒಂದು ವಿಷಯದಲ್ಲಿ ನೀವು ಎರಡು ಕೂಡ ಆಡ್ ಮಾಡಿದ್ರೆ ನೀವು ಕೇವಲ 30 ಬಂತು ಅಂದ್ರೆ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಕೂಡ ಸೇರಿಸಿ 30 ಬಂತು ಅನ್ಕೊಳ್ಳಿ. ಆ 30 ಕೂಡ ನಿಮ್ಮನ್ನ ಪಾಸ್ ಅಂತ ಹೇಳಿ ನಾವು ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಈ ಹಿಂದೆ ಇತ್ತು, ಅದೇ ರೀತಿ ನಾವು ಕೂಡ ಈಗ ಕೂಡ ಮಾಡ್ತಾ ಇದೀವಿ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಕೂಡ ಎರಡು ಕೂಡ ಸೇರಿಸಿದ್ರೆ 30 ಬಂದ್ರು ಕೂಡ ನಿಮ್ಮನ್ನ ಪಾಸ್ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ನಿಮಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸಚಿವರು. ಅದು ಕೂಡ ಜ್ಞಾಪಕ ನೋಡ್ಕೊಳ್ಳಿ. ಯಾರೆಲ್ಲ SLC PUC ಇದ್ದೀರಾ, ಗುಡ್ ನ್ಯೂಸ್. ಇನ್ನು ಕೇವಲ 33% ಅಂಕಗಳನ್ನು ತೆಗೆದುಕೊಂಡ್ರೆ ನಿಮಗೆ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಕೂಡ ಎರಡು ಕೂಡ ಸೇರಿಸಿ ನೀವು 33 ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಇಂಟರ್ನಲ್ಸ್ ಅಲ್ಲಿ ಈ ಹಿಂದೆ 80ಕ್ಕೆ ನೀವು ಮಿನಿಮಮ್ 28 ತೆಗಿಬೇಕಿತ್ತು, ಈಗ ಆ ರೀತಿ ಅಲ್ಲ. ಈಗ ಇಂಟರ್ನಲ್ಸ್ ಅಲ್ಲಿ ಕೇವಲ 15 ತೆಗೆದ್ಬಿಟ್ಟು ಎಕ್ಸ್ಟರ್ನಲ್ಸ್ ಅಲ್ಲಿ ನೀವು 18 ತೆಗೆದ್ರೆ, ಸಾರಿ ಇಂಟರ್ನಲ್ಸ್ ಅಲ್ಲಿ ನಿಮಗೆ 18 ತೆಗೆದು ಎಕ್ಸ್ಟರ್ನಲ್ಸ್ ಅಲ್ಲಿ ನೀವು 15 ತೆಗೆದ್ರೆ 33 ಆಗುತ್ತೆ, ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.